ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಚುನಾವಣೆ ಮುಗಿದ ಬೆನ್ನಲ್ಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ಅಧ್ಯಕ್ಷರ ಬದಲಾವಣೆಯ ಮಾತು ಕೇಳಿ ಬರ್ತಾ ಇದೆ. ಒಬ್ಬ ವ್ಯಕ್ತಿಗೆ ಒಂದು ಹುದ್ದೆ ಅನ್ನುವ ನಿಯಮದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ವಿಷಯದಲ್ಲಿ ಹೈಕಮಾಂಡ್ ರಾಜಿ ಆಗಿತ್ತು. ಅಲ್ಲದೆ ಲೋಕಸಭಾ ಚುನಾವಣೆವರೆಗೂ ಕೂಡ ಕೆಪಿಸಿಸಿ ಅಧ್ಯಕ್ಷನನ್ನಾಗಿ ನನ್ನನ್ನೇ ಮುಂದುವರಿಸಬೇಕು ಅಂತ ಡಿಕೆ ಶಿವಕುಮಾರ್ ಸಿಎಂ ಸ್ಥಾನ ಬಿಟ್ಟುಕೊಡುವಾಗ ಷರತ್ತು ಹಾಕಿದ್ರು. ಅದರಂತೆ ಇದೀಗ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಗಾಳಿ ಬೀಸ್ತಾ ಇದೆ. ಇದಕ್ಕೆ ಪೂರಕವಾಗಿ ಇವತ್ತು ಡಿಕೆಶಿ ಅವರು ಕೂಡ ಇದರ ಬಗ್ಗೆ ಮಾತನಾಡಿದ್ದಾರೆ. ಹೀಗಾಗಿ ಅಧ್ಯಕ್ಷ ಸ್ಥಾನ ಬಿಟ್ಟುಕೊಡೋದಕ್ಕೆ ಡಿಕೆಶಿ ಮಾನಸಿಕವಾಗಿ ಸಿದ್ಧವಾಗಿದ್ದಾರೆ ಅಂತ ಕಾಂಗ್ರೆಸ್ನ ನಾಯಕರು ಮಾತನಾಡಿಕೊಳ್ತಾ ಇದ್ದಾರೆ. ಅಲ್ಲದೆ ಮುಖ್ಯಮಂತ್ರಿ ಸ್ಥಾನದ ಮೇಲೂ ಕಣ್ಣಿಟ್ಟಿರುವ ಡಿಕೆ ಶಿವಕುಮಾರ್ ಒಂದು ಸ್ವಲ್ಪ ಏನೋ ಮೈಂಡ್ಗೆ ಮಾಡ್ತಾ ಇದ್ದಾರಾ ಅನ್ನೋ ಚರ್ಚೆ ಸ್ಟಾರ್ಟ್ ಆಗಿದೆ. 4 ವರ್ಷ ನಾನು ಎಷ್ಟು ದಿನ ಇಲ್ಲಿ ಇರ್ತೀನೋ ಇರೋಲ್ವೋ ಮುಖ್ಯ ಅಲ್ಲ. ಹೋಗಕ್ಕೆ ನಮ್ಮ ಮುಖ್ಯ ಮುಂಚಿತವಾಗಿ ಒಂದು ಸರಿಯಾದ ರೀತಿಯಲ್ಲಿ ಒಂದು ಬುನಾದಿಯನ್ನ ಹಾಕೊಟ್ಟು ಇವತ್ತು ನಾವು ಹೋಗ್ಬೇಕಾಗಿದೆ. ಆ ದೃಷ್ಟಿಯಿಂದ ಮರ್ಸಿಲೆಸ್ ಆಗಿ ಇನ್ ನೆಕ್ಸ್ಟ್ 3-4 ಮಂತ್ಸ್ ಅದಕ್ಕೆ ಪ್ಲಾನ್ ಆಫ್ ಆಕ್ಷನ್ ನಾನು ರೆಡಿ ಮಾಡ್ತೀನಿ. ಅದಕ್ಕೆ ಎಲ್ಲ ಕಾರ್ಯಕರ್ತರು ನೀವೆಲ್ಲರೂ ಕೂಡ ರೆಡಿ ಆಗ್ಬೇಕು ಅಂತ ನಾನು ಹೇಳ್ತೇನೆ. ಸೋಷಿಯಲ್ ಮೀಡಿಯಾ ಅವ್ರಿಗೆ ಹೇಳ್ತಾ ಇದ್ದೀನಿ, ಈಗೇನ್ ನಾನು ಏನು ಹೇಳ್ತಾ ಇದ್ದೀನಿ ಇದು ಇಡೀ ರಾಜ್ಯದ ಎಲ್ಲ ಕಾರ್ಯಕರ್ತರಿಗೂ ಈ ಸಂದೇಶ ತಲುಪಬೇಕಾಗಿದೆ. ಅದಕ್ಕೆ ನೀವೆಲ್ಲರೂ ಕೂಡ ಸಿದ್ಧತೆಯನ್ನು ತಾವೆಲ್ಲ ಮಾಡ್ಕೊಳ್ಬೇಕು ಅಂತೇಳಿ ಎಲ್ಲರೂ ಕೂಡ ನಾನು ಮನವಿ ಮಾಡ್ಕೊಳ್ತೇನೆ. ಸೊ ನಾವು ಹಿಂದೆ ಕೆಪಿಸಿಸಿ ಅಧ್ಯಕ್ಷರುಗಳನ್ನ ನೋಡಿದ್ದೀವಿ. ಪರಮೇಶ್ವರ್ ಅವರಾಗಿದ್ದರು ಕೆಪಿಸಿಸಿ ಅಧ್ಯಕ್ಷರು, ದಿನೇಶ್ ಗುಂಡೂರಾವ್ ಅವರಾಗಿದ್ದರು. ಆದರೆ ಡಿ ಕೆ ಶಿವಕುಮಾರ್ ಒಂದು ಪಕ್ಷವನ್ನು ಅಧಿಕಾರದ ತರೋದ್ರಲ್ಲಿ ಸಾಕಷ್ಟು ಒಂದು ಪಾತ್ರವನ್ನು ವಹಿಸಿದ್ದಾರೆ. ಸೊ ಅವರ ಒಂದು ಸ್ಥಾನವನ್ನು ತುಂಬುವಂಥ ಸಾಮರ್ಥ್ಯ ಇರುವ ನಾಯಕ ಯಾರಿದ್ದಾರೆ ಸರ್ ಈಗ ಕಾಂಗ್ರೆಸ್ನಲ್ಲಿ? ಭಾಳ ಜನ ಇದ್ದಾರೆ ಕಾಂಗ್ರೆಸ್ನಲ್ಲಿ. ಬೇಸಿಕಲಿ ಏನು ಅಂತಂದರೆ ವರ್ಸಟೈಲ್ ಲೀಡರ್ಸು ಸುಮಾರು ಜನ ಇದ್ದಾರೆ. ಎಂ ಬಿ ಪಾಟೀಲ್ರಂತ ಎಂ ಬಿ ಪಾಟೀಲ್ ಇರ್ತಾರೆ, ಇನ್ನು ಸುಮಾರು ಜನ ದೇಶಪಾಂಡೆ ಅಂತ ದೇಶಪಾಂಡೆ ಇರ್ತಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಗೃಹ ಸಚಿವರಾಗಿದ್ದರೂ ಕೂಡ ಆ ಒಂದು ಹುದ್ದೆಯನ್ನು ಬಹಳ ಸಮರ್ಥವಾಗಿ ಮತ್ತೊಮ್ಮೆ ನಿಭಾಯಿಸಬಲ್ಲವರಾಗಿದ್ದಾರೆ. ಮತ್ತು ಅನೇಕ ಜನ ಯುವ ನಾಯಕರು ಇವಾಗ ಬಂದಿರೋರು ಕೂಡ ಬಹಳ ಆಡಳಿತಾತ್ಮಕವಾಗಿ ಆಲೋಚನಾಯುಕ್ತವಾಗಿರೋರು ಸುಮಾರು ಜನ ಇರ್ತಾರೆ. ಆ ಕಾರಣಕ್ಕಾಗಿ ನಮಗೆ ಜನ ಏನು ಕಡಿಮೆ ಏನು ಕಾಣಿಸಲ್ಲ, ಆಯಿತಾ. ತುಂಬ ಜನ ಇದ್ದಾರೆ, ಆಯಿತಾ. ಪ್ರಿಯಾಂಕ್ ಖರ್ಗೆ ಇದ್ದಾರೆ, ಇನ್ನು ಸುಮಾರು ಜನ ಇದ್ದಾರೆ. ಅಧ್ಯಕ್ಷರು ಯಾರು ಬೇಕಾದರೂ ಕೂಡ ಆಗಬಹುದು, ಸಮಸ್ಯೆ ಇಲ್ಲ. ಅಂದರೆ 3 ವರ್ಷ ಆದಮೇಲೆ ಬಿಟ್ಕೊಡ್ಬೇಕು ಆ ಥರದ್ದೆಲ್ಲ ಏನೇನೋ ಅವರ ಪಾರ್ಟಿ ಒಳಗಿನ ಇಂಟರ್ನಲ್ ಪಾಲಿಸೀಸ್ ಒಂದು ಸ್ವಲ್ಪ ಇರೋದ್ರಿಂದ ನಾವು ಅದ್ರ ಬಗ್ಗೆ ಚರ್ಚೆ ನಡೆಸ್ತಾ ಇದ್ದೀವಿ. ಇಲ್ಲಿ ಭಾಳ ಇಂಪಾರ್ಟೆಂಟು ನಾವಿಲ್ಲಿ ಗ್ರಾಸ್ಪ್ ಮಾಡ್ಕೊಳ್ಬೇಕಾಗಿರೋದು ಏನು ಅಂತಂದರೆ, ನಾನು ಅಧ್ಯಕ್ಷ ಸ್ಥಾನವನ್ನು ಬಿಟ್ಕೊಡ್ತೇನೆ ಅನ್ನುವ ಮೂಲಕ ಡಿ ಕೆ ಶಿವಕುಮಾರ್ ನಾನು ಸಿ ಎಂ ಸ್ಥಾನದ ಆಕಾಂಕ್ಷಿ ಅನ್ನೋದನ್ನು ಸ್ಪಷ್ಟವಾಗಿ ಹೇಳೋದಂಗೆ ಕಾಣಿಸ್ತಾ ಇದೆ. ಗೊತ್ತಾಯ್ತಾ? ಇದು ಇದರ ಇನ್ಸೈಡ್. ನಾನು ಇರ್ತೀನೋ ಗೊತ್ತಿಲ್ಲ, 3 ವರ್ಷ ಕಂಪ್ಲೀಟ್ ಆಗ್ತಾ ಇದೆ, ನಾನು ಟಫೆಸ್ಟ್ ಡಿಸಿಷನ್ಸ್ಗಳನ್ನು ತೆಗೆದುಕೊಳ್ಬೇಕಾಗಿದೆ, ನಾನು ಇರುವಾಗ ಚೆನ್ನಾಗಿ ಕೆಲಸ ಮಾಡಿಬಿಡಿ, ಅದಾದಮೇಲೆ ಯಾರ್ಯಾರು ಬರ್ತಾರೋ ಯಾವ ನಾಯಕರು ಬರ್ತಾರೋ ಗೊತ್ತಿಲ್ಲ. ಇಲ್ಲಿ ಗಮನಿಸಿ, 2 ಸಣ್ಣ ಸೂಕ್ಷ್ಮತೆಗಳನ್ನು ನಿಮ್ಮ ಮುಂದೆ ನಾನು ಇಟ್ಬಿಡ್ತೇನೆ. ಕಳೆದ ಕೆಲವು ತಿಂಗಳುಗಳ ಹಿಂದೆ, ಅಂದರೆ ಈ ವಿಧಾನಸಭಾ ಚುನಾವಣೆ ಇದ್ದಂಥ ಸಂದರ್ಭದಲ್ಲಿ, ಅಂದರೆ ಕಳೆದ ವರ್ಷ ಅಂತ ಅಂದ್ಕೊಳ್ಳಿ, ಈ ಒಕ್ಕಲಿಗ ಲೀಡರ್ಶಿಪ್ ಬಗ್ಗೆ ಬಹಳ ದೊಡ್ಡ ಚರ್ಚೆ ಆಗಿದ್ದಾಗ ಈ ಮಂಡ್ಯ ಭಾಗ ಮತ್ತು ಮೈಸೂರು ಭಾಗದಲ್ಲಿ ಹೋಗಿದ್ದಂಥ ಡಿ ಕೆ ಶಿವಕುಮಾರ್ ಅವರು ಒಂದು ಮಾತು ಹೇಳ್ತಾರೆ ನೋಡಿ. ಅಧ್ಯಕ್ಷರಾಗಿದ್ದಂಥವರು ಎಸ್ ಎಂ ಕೃಷ್ಣ ಅಧ್ಯಕ್ಷರಾದ ನಂತರದಲ್ಲಿ ಅವರನ್ನು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂರಿಸಲಾಯಿತು. ಸೊ ಸಹಜವಾಗಿ ನ್ಯಾಚುರಲಿ ಅಧ್ಯಕ್ಷರಾದಂಥವ್ರು ನೆಕ್ಸ್ಟ್ ಸಿ ಎಂ ಆಗ್ತಾರೆ. ನಾನು ಕೂಡ ಒಕ್ಕಲಿಗರ ಮನೆ ಮಗ, ನಾನು ಕೂಡ ಒಕ್ಕಲಿಗರ ನಾಯಕ, ಆ ಕಾರಣಕ್ಕಾಗಿ ನೀವು ನನ್ನನ್ನು ಆಶೀರ್ವದಿಸಿ ಅಂತ ಅಸೆಂಬ್ಲಿ ಚುನಾವಣೆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಮಾತಾಡ್ಕೊಂಡಿದ್ರು. ಹೌದಾ? ಅಸೆಂಬ್ಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ 136 ನಂಬರ್ಗಳಿಂದ ಥಂಪಿಂಗ್ ಮೆಜಾರಿಟಿ ತಗೊಂಡು ಗೆದ್ದುಕೊಂಡು ಬಂತು. ಆದರೆ ಮುಖ್ಯಮಂತ್ರಿ ಆಗಲಿಲ್ಲ ಡಿ ಕೆ ಶಿವಕುಮಾರ್. ಅದಾಗಿ ಆಲ್ಮೋಸ್ಟ್ ಒಂದು 8 ತಿಂಗಳಾಯಿತು, 9 ತಿಂಗಳಾಯಿತು, ಅಥವಾ 10 ತಿಂಗಳಾಯಿತು. ರಾಜ್ಯದಲ್ಲಿ ಲೋಕಸಭಾ ಚುನಾವಣೆ ಬಂತು, ಅಥವಾ ದೇಶದಲ್ಲೇ ಲೋಕಸಭಾ ಚುನಾವಣೆ ಬಂತು. ನಾನು ರಾಜ್ಯ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇದರ ಹೊಣೆಗಾರಿಕೆಯನ್ನು 28 ಕ್ಷೇತ್ರಗಳನ್ನು ಡಿ ಕೆ ಶಿವಕುಮಾರ್ ಅವರು ಬಹಳ ಪ್ರಬಲವಾಗಿ ಹೊತ್ಕೊಂಡಿರೋದ್ರಿಂದ ಮತ್ತು ಹೊತ್ಕೊಂಡಿದ್ದರಿಂದ ನಾನು ಹೇಳ್ತಾ ಇದ್ದೀನಿ. ರಾಜ್ಯದಲ್ಲಿ 28 ಲೋಕಸಭಾ ಕ್ಷೇತ್ರಗಳ ಚುನಾವಣೆ ಬಂತು.
ಚುನಾವಣೆ ಆರಂಭದಲ್ಲಿ ಡಿ ಕೆ ಶಿವಕುಮಾರ್ ಏನು ಮಾತಾಡ್ತಾ ಇದ್ರು ಅಂತಂದರೆ, ನೋಡ್ರಿ ನಾನು 8 ಸ್ಥಾನಗಳಲ್ಲಿ ಒಕ್ಕಲಿಗ ನಾಯಕರಿಗೆ ಸ್ಥಾನಮಾನಗಳನ್ನು, ಅಭ್ಯರ್ಥಿ ಪಟ್ಟವನ್ನು, ಟಿಕೆಟ್ನ ಕೊಡಿಸಿದ್ದೇನೆ. ಸೊ ಆ 8 ಸ್ಥಾನಗಳಲ್ಲಿ ಅಟ್ಲೀಸ್ಟ್ ಒಂದು 6ರಿಂದ 7 ಗೆದ್ಕೊಂಡ್ರೆ MP ಸ್ಥಾನಗಳನ್ನು ನಾನು CM ಆಗ್ಬೋದು ಅನ್ನೋ ಥರದ ಧಾಟಿ ಅವರ ಮಾತಿನಲ್ಲಿ ಕೇಳಿ ಬರ್ತಾ ಇತ್ತು. ಫಸ್ಟ್ ಫೇಸು 26ಕ್ಕೆ ಮುಗಿದೋಯ್ತು, ಆಯ್ತಾ? ಸೆಕೆಂಡ್ ಫೇಸ್ ಕೂಡ ಮುಗಿದೋಯ್ತು ಚುನಾವಣೆಯದ್ದು. ಸೆಕೆಂಡ್ ಫೇಸ್ ಮುಗಿದ ನಂತರದಲ್ಲಿ ಡಿ ಕೆ ಶಿವಕುಮಾರ್ ಅವರ ಧಾಟಿ ಒಂದು ಸ್ವಲ್ಪ ಬದಲಾದಂಗೆ ಕಾಣಿಸ್ತಾ ಇದೆ. ಏನು ಅಂತ ಕೇಳಿ, ಅವರೇನು ನಿಮ್ಮ ಮಾತನಾಡ್ತಾ ಇದ್ದಾರೆ ಇವಾಗ ಅಂತಂದರೆ, ನೋಡಿ ಎಲೆಕ್ಷನ್ MP ಎಲೆಕ್ಷನ್ಗಿಂತ ಮುಂಚೆ ಏನು ಮಾತಾಡ್ತಾ ಇದ್ರು, ಒಕ್ಕಲಿಗ ನಾಯಕರಿಗೆ ನಾನು ಅಭ್ಯರ್ಥಿ ಪಟ್ಟ ಕೊಡಿಸಿದ್ದೇನೆ, ಟಿಕೆಟ್ ಕೊಡಿಸಿದ್ದೇನೆ, ಗೆಲ್ಲಿಸಿ ನಾನು CM ಆಗ್ತೀನಿ ಅನ್ನೋ ಥರದ ಧಾಟಿ ಇತ್ತು. ಈಗ ಎಲೆಕ್ಷನ್ ಮುಗಿದ ನಂತರದಲ್ಲಿ ಬಹುಶಃ ಏನನ್ನಿಸ್ತಾ ಇದೆ ಅಂತಂದರೆ, ಗೊತ್ತಿಲ್ಲ, ಬೇರೆ ಬೇರೆ ಸರ್ವೆಗಳು ಏನೇನೋ ಬರ್ತಾ ಇರೋ ಪ್ರಕಾರ ಒಕ್ಕಲಿಗ ಪ್ರಾಬಲ್ಯದ, ಫಾರ್ ಎಕ್ಸಾಂಪಲ್ ಮಂಡ್ಯ ತೆಗೆದುಕೊಳ್ಳಿ, ಕೋಲಾರ ತೆಗೆದುಕೊಳ್ಳಿ, ಚಿಕ್ಕಬಳ್ಳಾಪುರ ತಗೊಳ್ಳಿ, ಹಳೆ ಮೈಸೂರು ಭಾಗ ತಗೊಳ್ಳಿ, ಅಥವಾ ಬೇರೆ ಬೇರೆ ಜಾಗಗಳನ್ನು ನೀವು ತಗೊಳ್ಳಿ, ಸಂಪೂರ್ಣ ಹಳೆ ಮೈಸೂರು ಭಾಗ ತಗೊಳ್ಳಿ, ಒಕ್ಕಲಿಗರ ಡಾಮಿನೆನ್ಸ್ ಇರುವಂಥ ಜಾಗ. ಅಲ್ಲಿ ಕಾಂಗ್ರೆಸ್ಸಿನ ಪರ್ಫಾರ್ಮೆನ್ಸ್ MP ಚುನಾವಣೆಯಲ್ಲಿ ಅಷ್ಟಕ್ಕಷ್ಟೇ ಅನ್ನೋ ಥರದ ಸರ್ವೆಗಳು ಬರ್ತಾ ಇದ್ದಾವೆ. ಅದು ಎಷ್ಟರ ಮಟ್ಟಿಗೆ ದಿಟ, ಎಷ್ಟರ ಮಟ್ಟಿಗೆ ಸುಳ್ಳು, ನಾಟ್ ಶೋರ್, ಗೊತ್ತಿಲ್ಲ. ಆದರೆ ಕಾಂಗ್ರೆಸ್ಸಿನ ಪರ್ಫಾರ್ಮೆನ್ಸ್ ಅಷ್ಟಕ್ಕಷ್ಟೇ. ಆ 8 ಕ್ಷೇತ್ರಗಳಲ್ಲಿ ಯಾರು ಡಿ ಕೆ ಶಿವಕುಮಾರ್ ಅವರು ಅಭ್ಯರ್ಥಿ ಸ್ಥಾನಗಳನ್ನು ಯಾರ್ಯಾರು ಕೊಡಿಸಿದ್ರು, ಅಲ್ಲಿ ಬಹುತೇಕರ ಪರ್ಫಾರ್ಮೆನ್ಸ್ ಅಷ್ಟಕ್ಕಷ್ಟೇ. ಅಥವಾ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರ ಪ್ರಾಬಲ್ಯ ಇದ್ರೂ ಕೂಡ MP ಚುನಾವಣೆ ಅಂತ ಬಂದಾಗ ಹಳೆ ಮೈಸೂರು ಭಾಗದ ಜನ ಕಾಂಗ್ರೆಸ್ ಅನ್ನು ಬೆಂಬಲಿಸಿದ್ದಾರೆ, ಹೌದು, ಆದರೆ ಕಾಂಗ್ರೆಸ್ ಅಂದುಕೊಂಡಷ್ಟು ಬೆಂಬಲಿಸಿಲ್ಲ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇವಾಗ ನೀವು ಕೇಳ್ಬೋದು, ಹಾಗಾದರೆ ಎಲೆಕ್ಷನ್ ಎಲ್ಲ ಮುಗಿದೋದ ಮೇಲೂ ಯಾಕಿದ್ ಮಾತಾಡ್ತಾ ಇದ್ದಾರೆ? ಅಧ್ಯಕ್ಷಗಿರಿ ಬದಲಾವಣೆ ಅಂತ ಮಾತಾಡ್ತಾರೆ, ಅಥವಾ ಎಲ್ಲೋ ಒಂದು ಕಡೆ ಸಣ್ಣದಾಗಿ CM ಸ್ಥಾನ ಹಿಂಟ್ ಅಂತ ಕೊಡ್ತಾರೆ. ಯಾಕೆ ಮಾತಾಡ್ತಾ ಇದ್ದಾರೆ? ಎಲೆಕ್ಷನ್ ಎಲ್ಲ ಮುಗ್ದೋಯ್ತಲ್ಲ, ಇನ್ಯಾವುದೂ ನಮ್ಮ ರಾಜ್ಯದಲ್ಲಿ ಎಲೆಕ್ಷನ್ ಇಲ್ಲ. ಇನ್ನು ಮುಂಚೆ ಜಿಲ್ಲಾ ಪಂಚಾಯತಿ ಬರ್ಬೋದು, ಇನ್ನು ಮುಂದೆ ತಾಲೂಕ್ ಪಂಚಾಯತಿ ಬರ್ಬೋದು, ಆಮೇಲೆ BBMP ಬರ್ಬೋದು, ನನ್ನ ಪ್ರಕಾರ ಅಕ್ಟೋಬರ್ ಮತ್ತು ನವೆಂಬರ್ನಲ್ಲಿ. ಯಾಕೆ ಮಾತಾಡ್ತಾ ಇದ್ದಾರೆ? ಈ ಪ್ರಶ್ನೆಗೆ ಉತ್ತರ ಏನು ಅಂತಂದರೆ, ನೋಡಿ, ಎಲೆಕ್ಷನ್ ಮುಗಿದ್ರೂ ಕೂಡ ಡಿ ಕೆ ಶಿವಕುಮಾರ್ ಅವರ ಮನಸ್ಸಿನ ಒಳಗಿರಬಹುದಾದ ಮಾತುಗಳು ಏನು ಅಂತಂದರೆ, ನೋಡ್ರಿ, ನಾನು ಹೇಳಿದೆ ಹೌದು, 8 ಜನರಿಗೆ ನಾನು ಟಿಕೆಟ್ ಕೊಡಿಸಿದ್ದೀನಿ, ಒಕ್ಕಲಿಗ ನಾಯಕರಿಗೆ ಗೆಲ್ಸ್ಕೊಂಬರ್ಬೇಕು ಅಂತ ಹೇಳಿದ್ದೀನಿ. ಅವರ ಗೆಲ್ಲುವಿಕೆ ಅಥವಾ ಅವರ ಸೋಲುವಿಕೆಯ ಮೇಲೆ ನನ್ನ CM ಸ್ಥಾನಮಾನ ನಿಂತಿದೆ ಅನ್ನೋದನ್ನು ಮಾರ್ಮಿಕವಾಗಿ ಹೇಳಿದ್ದೆ, ಹೌದು. ಆದರೆ ಈಗೇನೋ ವಾತಾವರಣ ಬದಲಾಗಿದೆ. ಹಾಗಂದ ಮಾತ್ರಕ್ಕೆ ನಾನು ಅಸೆಂಬ್ಲಿಲಿ 136 ಜನರನ್ನ ಗೆಲ್ಸ್ಕೊಂಬಂದಿದ್ದು ಮರ್ತು ಬಿಡ್ತೀರಾ ನೀವು? ಮರ್ತೋಗ್ಬಿಡ್ತೀರಾ ಅದನ್ನ ಹೆಂಗ್ರಿ ಮರಿತೀರಿ? ಹಾಗಾಗಿ ನಾನು CM ಆಗುವುದಕ್ಕೆ ಮಾನದಂಡ ಏನು? ಲೋಕಸಭಾ ಚುನಾವಣೆಯ ಗೆಲುವು ಮತ್ತು ಸೋಲಲ್ಲ. 1 ವರ್ಷದ ಹಿಂದೆ ನಾನು ಏನು ಸಾಧನೆ ಮಾಡಿದ್ದೆ, 136 ಸೀಟುಗಳನ್ನು ಕಷ್ಟಪಟ್ಟು ಅಲದಾಡಿ ಗೆಲ್ಲಿಸಿಕೊಂಡು ಬರುವ ಮೂಲಕ ಊರೂರು ಸುತ್ತಿ, ಕಿಲೋಮೀಟರ್ ಗಟ್ಟಲೆ ಸುತ್ತಿ, ಸಾವಿರಾರು ಕಿಲೋಮೀಟರ್ ಗಟ್ಟಲೆ ಸುತ್ತಿ, ಜಾಥಾಗಳನ್ನು ಮಾಡಿ, ಭಾರತ್ ಜೋಡೋ ಯಾತ್ರೆ ಮಾಡಿ, ಎಲ್ಲ ಕಡೆ ಹೋಗಿ ಸಂಘಟನಾತ್ಮಕವಾಗಿ ನಾನು ಹೋರಾಟ ಮಾಡಿ 136 ಏನು ಸೀಟ್ ಕೊಡಿಸಿದ್ದೆ. ಏನೋ ಲೋಕಸಭೆಯಲ್ಲಿ ಗೆಲ್ಕೊಂಬರ್ಲಿಲ್ಲ ಅಂದ ಮಾತ್ರಕ್ಕೆ ನೀವು ಅಸೆಂಬ್ಲಿ ಚುನಾವಣೆಯಲ್ಲಿ ನನ್ನ ಪರ್ಫಾರ್ಮೆನ್ಸ್ ಮರ್ತು ಬಿಡ್ತೀರಾ? ಹಾಗಾಗಿ ಐ ಆಮ್ ದಿ ನೆಕ್ಸ್ಟ್ ಕೇಪಬಲ್ CM. ಅದು ಡಿ ಕೆ ಶಿವಕುಮಾರ್ ಅವರು ಕೊಡ್ತಾ ಇರುವ ಮೆಸೇಜ್. ಯಾಕಂದ್ರೆ ಈಗ ಪೋಲ್ಸ್ ಮುಗಿದೋಗಿದೆ MP ಚುನಾವಣೆದು, ಗೊತ್ತಿಲ್ಲ ರಿಸಲ್ಟ್ ಏನಾಗುತ್ತೆ ಅಂತ. ಹಂಗೂ ಆಗ್ಬೋದು, ಹಿಂಗೂ ಆಗ್ಬೋದು, ಆ ಕಡೆನೂ ಆಗ್ಬೋದು, ಈ ಕಡೆನೂ ಆಗ್ಬೋದು. ಬಟ್ ವಾಟ್ ರಿಮೈನ್ಸ್ ಕಾನ್ಸ್ಟೆಂಟ್, ವಾಟ್ ರಿಮೈನ್ಸ್ ಆಸ್ ಅ ಹಿಸ್ಟ್ರಿ, ಯಾವುದು ಇತಿಹಾಸ ಈಗಾಗಲೇ ಸೃಷ್ಟಿ ಮಾಡಿರೋದು ಕಾಂಗ್ರೆಸ್? 136. ಅದಕ್ಕೆ ಕಾರಣ ಯಾರು? ಒನ್ ಇಸ್ ಡಿ ಕೆ ಶಿವಕುಮಾರ್, ಅನದರ್ ಒನ್ ಈಸ್ OBC ಮತಗಳನ್ನು ಸೆಳೆಯುವ ಮೂಲಕ, ಅಹಿಂದದ ಮತಗಳನ್ನು ಸೆಳೆಯುವ ಮೂಲಕ ಮಾನ್ಯ ಸಿದ್ದರಾಮಯ್ಯನವರು. ಅವರು ಕೂಡ ಹೋರಾಟ ಮಾಡಿದ್ರು. ಚಾಮರಾಜನಗರ ನಂದು, ಪ್ರತಿಷ್ಠೆ ತಗೊಂಡ್ರು. ಹಳೆ ಮೈಸೂರು ಭಾಗದ ಹಲವು ಕ್ಷೇತ್ರಗಳು ನಂದು, ಮುಖ್ಯವಾಗಿ ಮೈಸೂರೇ ನಂದು, ನಾನೇ ನಿಂತಿದ್ದೀನಿ ಮೈಸೂರಲ್ಲಿ ಅನ್ನೋ ರೀತಿಯಲ್ಲಿ ಪ್ರತಿಷ್ಠೆಯಾಗಿ ತಗೊಂಡ್ರು. ಬಟ್ ಈಗಾಗಲೇ ಮುಖ್ಯಮಂತ್ರಿ ಆಗಿ ಪ್ರಮಾಣ ವಚನ ಸ್ವೀಕರಿಸಿ
1 ವರ್ಷ ಆಗಿದೆ ಸಿದ್ದರಾಮಯ್ಯನವರು. ಒಂದನೇದು. ಎರಡನೇದು, MP ಚುನಾವಣೆಯ ಸೋಲು ಗೆಲುವು ಮಾನದಂಡ ತಗೋಬೇಡಿ, ಬಿಟ್ಬಿಡಿ ಅದನ್ನು. ಹಳೆ ತಗೊಳ್ಳಿ ಹಿಸ್ಟ್ರಿ. ನಂದು ಹಳೆ ಇತಿಹಾಸ ಮರ್ತುಬಿಟ್ರೆ ನೀವು 136 ಏನ್ರಿ? ಇದು DK ಶಿವಕುಮಾರ್ ಅವರು ಸರ್. ಬಟ್ 2 ವರ್ಷ ಮಾತುಕತೆ ಆಗಿದೆಯಲ್ಲ ಸರ್. ಈಗ CM ಮಾತುಕತೆ ಆಗಿದೆ. ಸಿದ್ದರಾಮಯ್ಯ ಆ ಥರದ ಒಂದು ಟಾಕ್ ಇದೆ. CM ಸಿದ್ದರಾಮಯ್ಯನವರು 2 ವರ್ಷ, ಆಮೇಲೆ ಮುಂದಿನ 3 ವರ್ಷ DK ಶಿವಕುಮಾರ್ ಅಂತ. ನಿಮ್ಗೆ ಹೇಳಿದ್ರಾ? ಅಲ್ಲ ಸರ್, ಶುರುವಿನಲ್ಲಿ ಆ ಥರದ ಒಂದು ಚರ್ಚೆ ಇತ್ತು ಅಂತ ನಾನು ಹೇಳ್ತಿರೋದಲ್ಲ ಸರ್. ನನ್ಗಂತ ಯಾರು ಹೇಳಿಲ್ಲಪ್ಪ. ನಾನು ಯಾರು ಹೇಳಿದ್ ಕೇಳಿಸ್ಕೊಂಡೆ, ಬಟ್ ನನ್ನ ಹತ್ರ ಅದೇ ಬಂದು ನಮಗೂ ಯಾರೋ ಅವರು ಇವರು ಹೇಳಿರೋದು. ಅಲ್ಲ, ನೀವು ಮಾತುಕತೆ ಆಗಿದೆ ಅಂದ್ಬಿಟ್ರಲ್ಲ ನೀವು. ಅಲ್ಲ ಆ ಥರ ಚರ್ಚೆ ಆಗಿದೆ ಅಂತ ಹೇಳ್ತಿರೋದು ಸರ್. ಹೇಳ್ತಾರ? ನನ್ಗೆ ಗೊತ್ತಿಲ್ಲ ಚರ್ಚೆ ಆಗಿದೆಯೋ ಚರ್ಚೆ ಆಗಿಲ್ವೋ, ಐ ಡೋಂಟ್ ನೋ. ದಿವ್ಯಾ ಅವರೇ, ನನಗೆ ಗೊತ್ತಿಲ್ಲ ರೀ. ಯಾಕಂದರೆ ದಿಸ್ ಇಸ್ ಎಲೆಕ್ಷನ್ಸ್, ದಿಸ್ ಇಸ್ ಪಾಲಿಟಿಕ್ಸ್. ಎನಿಥಿಂಗ್ ಮೇ ಹ್ಯಾಪನ್ ಅಟ್ ಎನಿ ಪಾಯಿಂಟ್ ಇನ್ ಟೈಮ್. ಅದು 2.5 ವರ್ಷದ ಮೇಲೆ ಆಗ್ಬೋದು, ಆಗದೇ ಇರ್ಬೋದು, ಇನ್ನೊಂದು ಆಗ್ಬೋದು, ಮತ್ತೊಂದು ಆಗ್ಬೋದು, ಬೇರೆ ಆಗ್ಬೋದು ರೀ. ಗೊತ್ತಾಯ್ತಾ? ಎನಿಥಿಂಗ್ ಮೇ ಹ್ಯಾಪನ್ ಇನ್ ಪಾಲಿಟಿಕ್ಸ್. ಏನು ಬೇಕಾದ್ರೂ ಆಗ್ಬೋದು. ಯಾರು ಬರ್ಕೊಟ್ಟಿದ್ದಾರೆ 2.5 ವರ್ಷ ಆದಮೇಲೆ? ಯಾರಿಗೆ? ಬಟ್ ಸಿದ್ದರಾಮಯ್ಯ ಅವರ ಸ್ಟ್ಯಾಂಡ್ ಏನಾಗಿರುತ್ತೆ ಸರ್? ನನಗೆ ಗೊತ್ತಿಲ್ಲಪ್ಪ. ಅದು ನೀವು ಅವ್ರನ್ನೇ ಕೇಳ್ಕೋಬೇಕು. ಅವ್ರು ಯಾವಾಗಾದ್ರೂ ಇಂಟರ್ವ್ಯೂಗೆ ಬಂದಾಗ ಅವ್ರನ್ನೇ ಕೇಳಬೇಕು ನೀವು, ಅವ್ರ ಸ್ಟ್ಯಾಂಡ್ ಏನು ಅಂತ. ಅವ್ರು ಅದನ್ನು ಹೇಳೋದು ಇಲ್ಲ ಓಪನ್ ಆಗಿ. ಯಾಕಂದರೆ ಅದು ಪಾರ್ಟಿಯ ಆಂತರಿಕವಾದಂಥ ನಿಲುವು. ಗೊತ್ತಿಲ್ಲ, ಅವ್ರವ್ರಿಗೆ ಗೊತ್ತಿರ್ತದೆ. ಮೋಸ್ಟ್ಲಿ ಟಾಪ್ 1, ಟಾಪ್ 2, ಟಾಪ್ 3 ಹೊರತುಪಡಿಸಿದ್ರೆ ಬೇರೆ ಯಾರಿಗೂ ಗೊತ್ತೂ ಇರಲಿಕ್ಕಿಲ್ಲ ಅದು. ಆಯಿತಾ? ಹಾಗಾಗಿ ನನಗೆ ಗೊತ್ತಿಲ್ಲ. ನಾನು ಇಲ್ಲಿ ಕೂತ್ಕೊಂಡು ನಾನು ಭ್ರಮಾಲೋಕ ಸೃಷ್ಟಿ ಮಾಡ್ಕೊಂಡ್ಬಿಟ್ಟು ಅಥವಾ ನಾನು ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ಬಿಟ್ಟು ನಾನು ಹೈಪಾಥೆಟಿಕಲ್ ಆಗಿ ನಾನು ಮಾತಾಡೋದಿಲ್ಲ. ಆಯಿತಾ? ಗೊತ್ತಿಲ್ಲ. ಇನ್ನು ಕೆಲವ್ರು ಏನು ಅಂತಾರೆ, ಲೋಕಸಭೆ ಚುನಾವಣೆ ಆದಮೇಲೆ CM ಚೇಂಜ್ ಆಗ್ತಾರೆ ಅಂತಾರೆ. ಇನ್ನು ನೀವು ಹೇಳ್ದಂಗೆ ಇನ್ನು ಕೆಲವರು 2.5 ವರ್ಷ ಆದಮೇಲೆ CM ಚೇಂಜ್ ಆಗ್ತಾರೆ ಅಂತಾರೆ. ಇನ್ನು ಕೆಲವರು ಏನೋ ಪರ್ಫಾರ್ಮೆನ್ಸ್ ನೋಡಿ CM ಸ್ಥಾನ ಮತ್ತೊಬ್ಬರಿಗೆ ಯಾರಿಗೂ ಕೊಡ್ತಾರೆ ಅಂತಾರೆ. ಇನ್ನೂ ಒಂದು ಮಾತು ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ಅಧ್ಯಕ್ಷರು ಯಾರಾಗ್ಬೋದು ಅಂತ ಕೇಳಿದ್ರೆ ಈಶ್ವರ್ ಖಂಡ್ರೆ ಇದ್ದಾರೆ ರೇಸ್ನಲ್ಲಿ. ಈಶ್ವರ್ ಖಂಡ್ರೆ ಹೇಳ್ತಾರೆ ನಾನು ಯಾಕೆ ಆಗ್ಬಾರ್ದು CM ಅಂತ ಹೇಳ್ತಾರೆ. MB ಪಾಟೀಲ್ ಹೇಳ್ತಾರೆ ನಾನು ಯಾಕೆ ಆಗ್ಬಾರ್ದು CM ಅಂತ ಹೇಳ್ತಾರೆ. ಯಾಕೊಬ್ಬರು ಲಿಂಗಾಯತ್ರಿ CM ಆಗಬಾರ್ದು ಅಂತ ಹೇಳ್ತಾರೆ. ಗೊತ್ತಿಲ್ಲ ರೀ, ಏನು ಬೇಕಾದ್ರೂ ಆಗ್ಬೋದಲ್ವೇನ್ರಿ? ಯು ನೆವರ್ ನೋ. ಹಾಗಾಗಿ ನಾನು ಸ್ಟ್ರಾಟಜೀಸ್ ಮಾತ್ರ ಮಾತನಾಡೋದಕ್ಕೆ ಸಾಧ್ಯ. ಮತ್ತು ಈ ರಾಜಕಾರಣ ಏನು ಗೊತ್ತೇನ್ರಿ ದಿವ್ಯಾ ರಘುನಾಥ್ ಅವರೇ, ರಾಜಕಾರಣ ಈಸ್ ಆಲ್ವೇಸ್ ಅಬೌಟ್ ಲಿಟಲ್ ಸೆನ್ಸ್ ಆ್ಯಂಡ್ ಮೋರ್ ಆಫ್ ಕಾಮನ್ ಸೆನ್ಸ್. ಗೊತ್ತಾಯ್ತಾ? ಸ್ವಲ್ಪ ಸೆನ್ಸ್, ಮೋರ್ ಆಫ್ ಕಾಮನ್ ಸೆನ್ಸ್. ಸೆನ್ಸು ಕಾಮನ್ ಸೆನ್ಸ್ ಇದ್ದರೆ ಎಸೆನ್ಸ್ ಗೊತ್ತಾಗೋಗ್ಬಿಡುತ್ತೆ. ಆಗ ನಮ್ಮ ಮನಸ್ಸಿಗೆ ಏನು ಅಂತ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಅಷ್ಟೇ. ಹಾಗಾಗಿ ಹಿಂಗೆಲ್ಲ ನಡೀತಾ ಇದೆ, ನೋಡೋಣ ಯಾರ್ಯಾರು ಇದರಲ್ಲಿ. DK ಶಿವಕುಮಾರ್ ಅವರು ಒಂದ್ಸಲ ಹೇಳಿದ್ರು ಹಿಂಗೆ, ಯಾವಾಗ CM ಆಗ್ತೀರಾ ಸರ್ ಅಂದ್ರೆ ಹಿಂಗಂದ್ರು. ನೋಡೋಣ ಅಂದರು. ಅಂದರೆ ಇಲ್ಲಿ ಏನು ಬರೆದಿದೆ ನೋಡೋಣ ಅಂತಂದರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.